ಆಗ ನೀವು ಈ ಜಾನ್ರ ಆಫ್ ಪೀಪಲ್ ಅಂತ ನೀವು ರೆಸ್ಟ್ರಿಕ್ಟ್ ಮಾಡಿಲ್ಲ, ಸೆಲೆಬ್ರಿಟೀಸ್ಗೂ ಮಾಡಿದಾರ. ಡಿ ಬಾಸ್ ಆಗಿರ್ಬೋದು, ಸೀರಿಯಲ್ ಆಕ್ಟರ್ಸ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ನಿಖಿಲ್ ಕುಮಾರಸ್ವಾಮಿ ಅವ್ರು ಮಾಡಿದಾರ, ತೇಜಸ್ವಿ ಸೂರ್ಯ ಅವ್ರು ಮಾಡಿದಿರಾ, ಕ್ರಿಕೆಟರ್ಸ್ ಮಾಡಿದಾರೆ, ರಾಹುಲ್ ದ್ರಾವಿಡ್ ಮಾಡಿದ್ರಿ. ರಾಹುಲ್ ದ್ರಾವಿಡ್ನ ಸ್ಟೈಲ್ ಮಾಡೋದು ಯಾವ ಥರ ಇತ್ತು ಬ್ರೋ? ಚೆನ್ನಾಗಿ ಸರ್, ಫ್ಯಾನ್ ಬಾಯ್. ರಾಹುಲ್ ದ್ರಾವಿಡ್ ಅಂದ ತಕ್ಷಣ ಒಂಥರ ಲೆಜೆಂಡ್. ಅವ್ರು ನೋಡಿದ ತಕ್ಷಣ ಒಂಥರ ನಮಗೆ ಲೈಕ್ ಯುನೋ ದಟ್ ವಾವ್ ಫ್ಯಾಕ್ಟರ್. ಅವ್ರು ನೋಡಿದ ತಕ್ಷಣ ಫೀಲ್ ಇರುತ್ತೆ. ರಾಜಸ್ಥಾನ್ ರಾಯಲ್ಸ್ಗೆ ಅವರು ಹೀಸ್ ಕೋಚ್, ಮಾಸ್ಟರ್ ಕೋಚ್. ಸೊ ಟೀಮ್ ಕಡೆಯಿಂದ ನಾನು ಕಾಲ್ ಬರುತ್ತೆ, ನನ್ನ ಫ್ರೆಂಡ್ ಕಡೆಯಿಂದ. ವಿ ಗಾಟ್ ದ ಆಪರ್ಚುನಿಟಿ ಟು ಮೀಟ್ ಹಿಮ್. ಸೊ ವಿ ಆರ್ ವೇಟಿಂಗ್ ಫಾರ್ ಹಿಮ್. ತುಂಬ ಸಿಂಪಲ್ ಆಗಿ ಕೂಲ್ ಆಗಿ ಬಂದರು, ಕೂತ್ಕೊಂಡ್ರು. ಲೈಕ್ ಐ ವಾಸ್ ಜಸ್ಟ್ ಲುಕಿಂಗ್ ಅಟ್ ಹಿಮ್. ಓ ಮೈ ಗಾಡ್, ಲೈಕ್ ರಾಹುಲ್ ದ್ರಾವಿಡ್ ಅಂತ ಆ ಒಂದು ವೈಬೇ ಬೇರೆ. ಅಂಡ್ ದ ಪರ್ಸನ್ ಹಿ ಇಸ್ ಬ್ರೋ ಅಮೇಸಿಂಗ್. ದ ವೇ ಹಿ ಸ್ಪೀಕ್ಸ್ ತುಂಬ ಕೂಲ್ ಆಗಿ, ಕಂಪೋಸ್ಡ್ ಆಗಿ. ಅಂದರೆ ನಾನು ರಾಜಸ್ಥಾನ್ ರಾಯಲ್ಸ್ ಟೀಮ್ಗೆ ವರ್ಕ್ ಮಾಡಬೇಕಾದ್ರೆ ಹಿ ಫೆಲ್ಟ್ ಲೈಕ್ ನಾನು ಟೀಮಿಂದಲೇ ಬಂದಿದ್ದೀನಿ, ಅಲ್ಲಿಂದ ಬಂದಿದ್ದೀನಿ ಅಂತ. ದೆನ್ ಹಿ ಗಾಟ್ ಟು ನೋ ದಟ್ ಐ ಆಮ್ ಆಲ್ಸೋ ಕನ್ನಡಿಗ ಅಂತ. ಖುಷಿ, ಕನ್ನಡದವರಾ ನೀವು ಅನ್ಕೊಂಡು ತುಂಬ ಚೆನ್ನಾಗಿ ಮಾತಾಡಿದ್ರು. ವೆರಿ ಗುಡ್. ಅಂದ್ರೆ ಬೆಂಗಳೂರಲ್ಲಿ ಮ್ಯಾಚ್ ಇತ್ತ ಇಲ್ಲ ಅಲ್ಲಿಗೆ ಕರೆಸಿದ್ರಾ? ಬ್ಯಾಂಗ್ಳೂರ್ ವಿ ಹ್ಯಾಡ್ ಒಂದು ಸ್ಮಾಲ್ ಮೀಟಿಂಗ್ಗೆ ಐ ಸ್ಟೈಲ್ಡ್ ಹಿಮ್. ವಿ ಹ್ಯಾಡ್ ಸಮ್ ಸೆಮಿನಾರ್ ಆರ್ ಸಮಥಿಂಗ್. ಓಕೆ, ಗಾಟ್ ಇಟ್. ಸೊ ಅವತ್ತು ಕಾಲ್ಡ್ ಮಿ ಆಸ್ ಅ ಸ್ಟೈಲಿಸ್ಟ್ ಇದಕ್ಕೆ. ಸೊ ವಂಡರ್ಫುಲ್ ಆಪರ್ಚುನಿಟಿ ಟು ಮೀಟ್ ಹಿಮ್ ಅಂಡ್ ಟಾಕ್ ಟು ಹಿಮ್. ಬೇರೆ ಕ್ರಿಕೆಟರ್ಸ್ ಯಾರನ್ನ ಸ್ಟೈಲ್? ರಜತ್ ಪತಿದಾರ್ಗೆ, RCB ಕ್ಯಾಪ್ಟನ್, ಅವ್ರಿಗೆ ವರ್ಕ್ ಮಾಡಿದ್ದೀನಿ. ಸಂಜು ಸ್ಯಾಮ್ಸನ್ಗೆ ಐ ಸ್ಟೈಲ್. ಅಂಡ್ ಇವಾಗ ನಮ್ಮ ಇನ್ನೂ ಸ್ವಲ್ಪ ಯೂತ್ಸ್ ಇದ್ದಾರೆ, 19 ಅಲ್ಲಿ ಆಡ್ತಾ ಇರೋರು ಒಂದು 2-3 ಜನ ಹುಡುಗರು, ಅವ್ರಿಗೂ ಸ್ಟೈಲಿಂಗ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಯೂಶಲಿ ಅಂದ್ರೆ ಈಗ ಹೇರ್ ಕಟ್ ಮಾಡ್ಬೇಕಾದ್ರೆ ತುಂಬಾ ಟೈಮ್ ಇರುತ್ತೆ. ಅಂಡ್ ಇಟ್ಸ್ ಪರ್ಸನಲ್, ಒನ್ ಆನ್ ಒನ್. ಅಂದ್ರೆ ಈಗ ನಾನು ಹೇರ್ ಸ್ಟೈಲ್ ಕೂತ್ರೆ ಅಟ್ಲೀಸ್ಟ್ ಪಕ್ಕದಲ್ಲಿ ಬೇರೆ ಇದ್ರೆ ಮಾತಾಡ್ತಿದ್ರು ಬಿಟ್ರೆ ಇಟ್ಸ್ ಒನ್ ಆನ್ ಒನ್ ಅಲ್ವಾ? ಯಾವಾಗಾರು ತುಂಬಾ ಮಾತಾಡೋದಿಲ್ಲ ಅವ್ರ ಏನೋ ಬಿಸ್ನೆಸ್ ಬಗ್ಗೆ ಆಗಿರ್ಲಿ, ಇಲ್ಲ ಅಂದ್ರೆ ಅವ್ರ ಸ್ಪೋರ್ಟ್ಸ್ ಬಗ್ಗೆ ಆಗಿರ್ಲಿ, ಅವ್ರ ಫೀಲ್ಡ್ ಆಫ್ ವರ್ಕ್ ಬಗ್ಗೆ ಮಾತಾಡೋದಿರ್ಲಿ, ಅವ್ರು ಇದ್ ಮಾಡೋದು ತುಂಬಾ ಆಗಿದೆಯಾ? ತುಂಬಾ ಸರ್. ಓಕೆ, ಲೈಕ್ ಕ್ರಿಕೆಟರ್ಸ್, ಈ ಒಂದು ಕ್ರಿಕೆಟರ್ಸ್ ಆಗಿರ್ಬೋದು, ನಮ್ಮ ಆಕ್ಟರ್ಸ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು. ಪರ್ಸನಲಿ ಫಸ್ಟ್ ವಿ ಸ್ಟಾರ್ಟ್ ವಿತ್ ಹೇರ್. ಸೊ ಹೇರ್ ಸ್ಟೈಲ್ ಬಗ್ಗೆ ಮಾತಾಡ್ತೀವಿ. ವಾಟ್ ವಿಲ್ ಸೂಟ್ಸ್ ಹಿಮ್, ದಟ್ ಐ ಸಜೆಸ್ಟ್ ದೆಮ್, ಲೈಕ್ ವಾಟ್ ವಿಲ್ ಸೂಟ್ಸ್ ಯು, ಹೇಗೆ ಏನು. ಅಂಡ್ ಹಾಗೆ ಮಾತಾಡ್ತಾ ಪರ್ಸನಲಿ ಅಂದ್ರೆ ಒಂದ್ 2 ಮೀಟಿಂಗ್ ಆದ್ಮೇಲೆ ದೆನ್ ವಿಲ್ ಟಾಕ್ ಅಬೌಟ್ ದ ಪರ್ಸನಲ್ ಸ್ಟಾಫ್ ಅಂತೆಲ್ಲ. ಸ್ಟಾರ್ಟಿಂಗ್ ಪರ್ಸನಲ್ ನಾನು ಮಾತಾಡಕ್ ಹೋಗಲ್ಲ. ಓಕೆ, ಪರ್ಸನಲ್ ಈಗ ನೀವು ಹೇಳಿದ್ರಿ ಪಟಿದಾರ್ ಜೊತೆ ಮಾತಾಡಿದ್ರಿ ಅಂತ. ಸೊ ಪಟಿದಾರ್ ಜೊತೆ RCB ಬಗ್ಗೆ ಇದ್ ಮಾತಾಡ್ಬೇಕಾದ್ರೆ ಅಷ್ಟು ಆಪರ್ಚುನಿಟೀಸ್ ಸಿಗಲ್ಲ. ಏನಾಗ್ಬಿಡುತ್ತೆ, ವಿಲ್ ಬಿ ಹರಿ, ಲೈಕ್ ಸ್ಟೈಲ್ ಅಂದ್ರೆ ಅವ್ರಿಗೆ ಹ್ಯಾವ್ ಟು ಗೋ, ಅಥವಾ ಅವತ್ತು ಅವ್ರನ್ನ ಮೀಟಿದ್ದು ಆಡ್ ಶೂಟ್ಗೆ, ಅಂದ್ರೆ ಹಿಂಗಿರುತ್ತೆ. ಸೊ ಒಂದು ವಿಲ್ ಗೆಟ್ ಒಂದು ಗುಡ್ 10 minutes ಅಷ್ಟೇ. ಅಲ್ಲಿ ವಿ ಕಾಂಟ್ ಲೈಕ್ ಕ್ರಿಕೆಟ್ ಬಗ್ಗೆ ಹೇಳಲ್ಲ, ಅವ್ರ ಬಗ್ಗೆ ಮಾತಾಡಲ್ಲ, ಹೇರ್ ಬಗ್ಗೆ ಮಾತಾಡಲ್ಲ, ಇದೆಲ್ಲ ಇರುತ್ತೆ. ಸೊ ಮೋರ್ ಓವರ್ ಅಲ್ಲಿ ಟೇಕ್ ಕೇರ್ ಆಫ್ ದರ್ ಹೇರ್. ಆ ಟೆಕ್ಸ್ಚರ್ ನೋಡಿ ಅದಕ್ಕೆ ಏನ್ ಸೂಟ್ ಆಗುತ್ತೆ, ಅಲ್ಲಿ ಜಸ್ಟ್ ಟಾಕ್ ಟು ದೆಮ್, ಲೈಕ್ ವಾಟ್ ಯು ವೇರಿಂಗ್, ಅದಕ್ಕೆ ಏನ್ ಸೂಟ್ ಆಗುತ್ತೆ, ಅಂಡ್ ವಾಟ್ ದ ಹೇರ್ ಟೆಕ್ಸ್ಚರ್, ಅವ್ರ ಹೇರ್ ಟೆಕ್ಸ್ಚರ್ ನೋಡಿ ಅದಕ್ಕೆ ಏನ್ ಸೂಟ್ ಆಗುತ್ತೆ ಅಲ್ಲಿ ಸಜೆಸ್ಟ್ ದೆಮ್. ಸೊ ಯೂಶಲಿ ಏನಾಗುತ್ತೆ, ಯಾವಾಗ್ಲೂ ನನಗೆ ಪರ್ಸನಲಿ ಚಿಕ್ಕ ವಯಸ್ಸಿಂದ ಬಂದ್ಬಿಡಿದೆ ಇದು. ಹೋಗಿ ಕೂತ್ಕೊಂಡಾಗ ಯಾವ ತರ ಬೇಕು ಅಂದ್ರೆ ನಿಮ್ಗೆ ಏನ್ ಚೆನ್ನಾಗಿ ಅನ್ಸುತ್ತೋ ಮಾಡಿ ಅಂತ ಹೇಳ್ತೀವಿ, ಬಟ್ ಡಬ್ಬಾ ತರನೇ ಇರುತ್ತೆ ಅದು. ಸೊ ಐ ಆಮ್ ದ ಪರ್ಸನ್, ನಾನು ಅವ್ರಿಗೆ ಕೇಳೋದೇ ಇಲ್ಲ. ಐ ಟೆಲ್ ದೆಮ್ ಬ್ರೋ ದಿಸ್ ವಿಲ್ ಸೂಟ್ಸ್ ಯು. ಓಕೆ. ಸೊ ಅದನ್ನ ಸಜೆಸ್ಟ್ ಮಾಡ್ತೀನಿ, ನೋಡಿ ಇದು ಬೆಸ್ಟ್ ನಿಮಗೆ ಬೇಗ. ಬಿಕಾಸ್ ನಾನು ಫಸ್ಟ್ ಐ ಸಿ ದ ಫೇಸ್ ಶೇಪ್. ಸೊ ಆ ಶೇಪ್ ಯಾವ ತರ ಬಿಯರ್ಡ್ ಸೂಟ್ ಆಗುತ್ತೆ, ಆ ಫೇಸ್ ಶೇಪ್ಗೆ ಯಾವ ತರ ಹೇರ್ ಸ್ಟೈಲ್, ಮತ್ತೆ ಅವ್ರ ಟೆಕ್ಸ್ಚರ್ ಅಬ್ಸರ್ವ್ ಮಾಡ್ತೀನಿ. ಬಿಕಾಸ್ ನನಗೆ ಹೇರ್ ಕರ್ಲಿ ಇಟ್ಕೊಂಡು ನನಗೆ ಸ್ಟ್ರೇಟ್ ಹೇರ್ ಸ್ಟೈಲ್ ಬೇಕು ಅಂದ ತಕ್ಷಣ ಐ ಕಾಂಟ್ ಡೂ ಅ ಕೆಮಿಕಲ್ ಥಿಂಗ್. ಸೊ ನ್ಯಾಚುರಲ್ ಆಗಿ ನಿಮಗೆ ವಿತೌಟ್ ಕೆಮಿಕಲ್ ವಾಟ್ ಐ ಕ್ಯಾನ್ ಡೂ ಅದನ್ನ ಹೇಳ್ತೀನಿ ನಾನು ನಿಮಗೆ. ಸೊ ನ್ಯಾಚುರಲ್ ವಿತೌಟ್ ಕೆಮಿಕಲ್ ಏನ್ ಮಾಡ್ಬೋದು, ಯಾವ ಕೆಮಿಕಲ್ ಯೂಸ್ ಮಾಡದೆ ಸ್ಟೈಲಿಂಗ್ ಏನ್ ಮಾಡ್ಕೋಬಹುದು, ಬಟ್ ಎವ್ರಿ ಡೇ ಸ್ಟೈಲ್. ಅಂಡ್ ಮೋಸ್ಟ್ ಆಫ್ ದ ಟೈಮ್ ವಾಟ್ ಯು ವೇರ್, ದ ಕಾಸ್ಟ್ಯೂಮ್ ಏನ್ ವೇರ್ ಮಾಡ್ತೀರಾ ಅದಕ್ಕೆ ಏನ್ ಸೂಟ್ ಆಗುತ್ತೆ. ಸೊ ನನ್ನ ಸ್ಟೈಲಿಂಗ್ ಮೋಸ್ಟ್ ಆಫ್ ದ ಟೈಮ್ ವಾಟ್ ದೇ ವೇರ್ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀನಿ. ಆಮೇಲೆ ಮೋಸ್ಟ್ ಆಫ್ ದ ಟೈಮ್ ಐ ಟೆಲ್ ದೆಮ್ ಡೋಂಟ್ ಫಾಲೋ ಓನ್ಲಿ ಒನ್ ಹೇರ್ ಸ್ಟೈಲ್. ಸೊ ಬ್ರೋ ಇಟ್ಸ್ ಜಸ್ಟ್ ಅ ಹೇರ್, ಗ್ರೋ ಬ್ಯಾಕ್, ಡೂ ಸಮಥಿಂಗ್, ಫೇಡ್ ಮಾಡಿ, ಗ್ರೋ ಮಾಡಿ, ಕಟ್ ಮಾಡಿ, ಏನು ಅದಕ್ಕೆ ಗೊಬ್ಬರ ಹಾಕ್ಬೇಕಾದ್ರೂ ಮಾಡಿ ಬರ್ತಾ ಇರುತ್ತೆ. ಚೇಂಜ್ ಮಾಡ್ತಾ ಇರಿ, ನಿಮಗೆ ಗೊತ್ತಿಲ್ಲ ದಿ ಬೆಸ್ಟ್ ಏನೋ ಒಂದು ಸಿಗುತ್ತೆ. ಕರೆಕ್ಟ್. ಸೊ ನನಗೆ ಅಂದ ಪರ್ಸನ್ ಲೈಕ್ ಡಿಪೆಂಡ್ ಅಪಾನ್. ಈಗ ಏನಾಗುತ್ತೆ, ಇವಾಗ ನಿಮ್ಮ ಹೇರ್ ಟೆಕ್ಸ್ಚರ್ ನೋಡ್ತೀನಿ, ಸ್ವಲ್ಪ ಥಿಕ್ ಟೆಕ್ಸ್ಚರ್ ಚೆನ್ನಾಗಿದೆ, ಬಿಯರ್ಡ್ ಇದೆಲ್ಲ. ಸೊ ನಿಮ್ಗೆ ಸೂಟ್ ಆಗೋ ಹೇರ್ ಸ್ಟೈಲ್ ಅವ್ರಿಗೆ ಆಗಲ್ಲ. ಸೊ ಅವ್ರಿಗೆ ಸೆಟ್ ಆಗೋ ಹೇರ್ ಸ್ಟೈಲ್ ನಿಮ್ಗೆ ಆಗಲ್ಲ. ಡಿಪೆಂಡ್ ಆನ್ ದ ಫೇಸ್ ಶೇಪ್ ಅಂಡ್ ವಾಟ್ ಯು ವೇರ್ ಮೋಸ್ಟ್ ಆಫ್ ದ ಟೈಮ್. ಸೊ ಅದನ್ನ ನೋಡಿ ಅದನ್ನ ಅವ್ರಿಗೆ ಅನಲೈಸ್ ಮಾಡಿ ಅಲ್ಲಿ ಟೆಲ್ ದೆಮ್ ಲೈಕ್ ವಾಟ್ ವಿಲ್ ಸೂಟ್ಸ್ ಯು. ಸೊ ಹಂಗೆ ವರ್ಕ್ ಆಗುತ್ತೆ. ಬ್ರೋ ಪ್ರಾಬ್ಲಮ್ ಯಾಕೆ ಕರೆದಿದ್ದೀವಿ ಅಂದ್ರೆ ಆಬ್ವಿಯಸ್ಲಿ ವಿ ಹ್ಯಾವ್ ಪ್ರೂಫ್ ಆಫ್ ಯುವರ್ ವರ್ಕ್. ಪ್ರಶಾಂತ್ ಹೇರ್ ಸ್ಟೈಲಿಸ್ಟ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ತೆಗೆದ್ರೆ ನೀವು ಹೇರ್ ಸ್ಟೈಲ್ ಮಾಡದೇ ಇರೋ ಸೆಲೆಬ್ರಿಟೀಸೇ ಇಲ್ಲ. ಫ್ರಮ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಟು ದ ಅಪ್ಕಮಿಂಗ್ ಎಲ್ಲರೂ ಹೇರ್ ಸ್ಟೈಲ್ ಮಾಡಿದ್ದೀರಾ. ಹೆಂಗ್ ಸ್ಟಾರ್ಟ್ ಆಯ್ತು ಈ ಒಂದು ಜರ್ನಿ ನಿಮ್ಮ ಕರಿಯರಲ್ಲಿ? ಜರ್ನಿ ಬಗ್ಗೆ ಹೇಳಬೇಕು ಅಂದ್ರೆ ದೇರ್ ಇಸ್ ದ ಸೆಲೆಬ್ರಿಟಿ ಹೇರ್ ಸ್ಟೈಲ್, ಸೆಲೆಬ್ರಿಟಿ ಥಿಂಗ್. ಓಕೆ, ಐ ಟ್ರೈನ್ಡ್ ಇನ್ ಮುಂಬೈ. ಟ್ರೈನಿಂಗ್ ಮುಗಿಸ್ಕೊಂಡು ಬಂದೆ. ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಕರ್ನಾಟಕದಲ್ಲಿ ಐ ವಾಸ್ ವರ್ಕಿಂಗ್ ಇನ್ ಸಮ್ ಸಲೂನಲ್ಲಿ. ಐ ವಾಸ್ ವರ್ಕಿಂಗ್ ಅಲ್ಲಿ ಕಾಮನ್ ಆಗಿ ನನ್ನೆಲ್ಲ ಕ್ಲೈಂಟ್ಗಳು ಬರ್ತಾ ಇದ್ರು, ಸಮ್ ಸೀರಿಯಲ್ ಆರ್ಟಿಸ್ಟ್ಗಳೆಲ್ಲ ಬರ್ತಾ ಇದ್ರು. ಈ ಜರ್ನಿ ಫಸ್ಟ್ ಸಿನಿಮಾ ಅಂತ ಶುರುವಾಗಿದ್ದು ಒನ್ ಆಫ್ ಮೈ ಡೈರೆಕ್ಟರ್ ಫ್ರೆಂಡ್, ನನ್ನ ಕ್ಲೈಂಟು ಹರಿ ಸಂತೋಷ್ ಅಂತ ಹೇಳಿ. ಅವ್ರು ಬಂದ್ಬಿಟ್ಟು ಬ್ರೋ ಐ ಆಮ್ ಡೂಯಿಂಗ್ ಅ ಮೂವಿ, ನಮ್ಮ ಹೀರೋಗೆ ಒಂದು ಮೇಕ್ ಓವರ್ ಬೇಕು,
he said. ಸರಿ ನನಗೂ ಇಟ್ಸ್ ಆಪರ್ಚುನಿಟಿ ಇನ್ ಕನ್ನಡ ಇಂಡಸ್ಟ್ರಿ. ನಾನು Correct. ಹಿಂದಿಯಲ್ಲಿ ಐ ವಾಸ್ ವರ್ಕ್ ವಿತ್ ಸಮ್ ಸೆಲೆಬ್ರಿಟೀಸ್ ಅವಾಗ ವೆನ್ ಮೈ ಕೆರಿಯರ್ ಸ್ಟಾರ್ಟೆಡ್. Okay. ಸೊ ಇಲ್ಲಿ ಒಂದು ಪ್ರೊಫೈಲ್ ಕ್ರಿಯೇಟ್ ಆಗಿತ್ತು, ಯಾರೋ ಕನ್ನಡ ಹುಡುಗ ಅಂತೆ ಬಾಂಬೆಲಿ ವರ್ಕ್ ಮಾಡಿ ಬಂದಿದ್ದಾನೆ, ಹಿಂದಿ ಸಿನಿಮಾಗಳಲ್ಲಿ ವರ್ಕ್ ಮಾಡಿ ಬಂದಿದ್ದಾನೆ ಅಂತೇಳಿ ಅದೊಂದು ಪ್ರೊಫೈಲ್ ಕ್ರಿಯೇಟ್ ಆಗಿತ್ತು ಜನಗಳಲ್ಲಿ. ಅದೊಂದು ಇದಿತ್ತು. ಸೊ ಎಲ್ಲರ ಬಾಯಲ್ಲೂ ಅದಿತ್ತು. ಓಕೆ, ದೆನ್ ಐ ಗಾಟ್ ಟು ನೋ ಲೈಕ್ ಸಮ್ ಸೀರಿಯಲ್ ಆರ್ಟಿಸ್ಟ್ ಎಲ್ಲ ಬರ್ತಾ ಇದ್ರು, ಹೋಗ್ತಾ ಇದ್ರು, ಐಮ್ ಗಿವಿಂಗ್ ಸ್ಟೈಲಿಂಗ್ ಎಲ್ಲ. ಫಸ್ಟ್ ಕನ್ನಡ ಸಿನಿಮಾ ಅಂತ ನಾನು ಮಾಡಿದ್ದು ಹರಿ ಸಂತೋಷ್ ಅವ್ರದ್ದು ಡಾರ್ಲಿಂಗ್ ಸಿನಿಮಾ. ಸೊ ಡಾರ್ಲಿಂಗ್ ಸಿನಿಮಾದಲ್ಲಿ ನಮ್ಮ ಯೋಗೇಶ್ ಅವ್ರಿಗೆ, ಲೂಸ್ ಮಾದ ಯೋಗೇಶ್ ಅವ್ರಿಗೆ ಒಂದು ಸಿನಿಮಾಗೆ ಒಂದು ಮೂವಿಗೆ ಸ್ಟೈಲಿಂಗ್ ಮಾಡಿದೆ, ಸ್ಪೈಕಿ ಲುಕ್ ಎಲ್ಲ. ದಟ್ ವೆಂಟ್ ಪಾಪ್ಯುಲರ್. ಆ ಲುಕ್ ತುಂಬ ಜನ ಇಷ್ಟಪಟ್ಟರು. ಅವಾಗ ಐ ಗಾಟ್ ವರ್ಕ್ ವಿತ್ ಪ್ರಜ್ವಲ್ ದೇವರಾಜ್ ಸರ್. ಪ್ರಜ್ವಲ್ ಸರ್ದು ಇಲ್ಲಿ ತನಕ ಒಂದು 20 ಸಿನಿಮಾ ವರ್ಕ್ ಮಾಡಿಬಿಟ್ಟಿದ್ದೇನೆ. Oh, super. ಸೊ ಐ ಸ್ಟಾರ್ಟ್ ವಿತ್ ನೀನಾದೇನಾ ಸಿನಿಮಾಗೆ. ಅಲ್ಲೂ ಒಂದು ಚಾಲೆಂಜಿಂಗ್ ಟಾಸ್ಕ್ ನನಗೆ. ಸೊ ಒಂದೇ ಸಿನಿಮಾದಲ್ಲಿ ಅವ್ರದ್ದು 2-3 ಥರ ವೇರಿಯೇಷನ್ಸ್ ಇತ್ತು. ಸ್ಕೂಲ್ ಬಾಯ್, ಅಲ್ಲಿಂದ ಒಂದು ಕಾಲೇಜ್ ಗೋಯಿಂಗ್, ಒಂದು ಮಿಡ್ ಏಜ್, ಆ ಥರದ್ದು. ಸೊ 3 ವೇರಿಯೇಷನ್ಸ್ನ ತುಂಬ ಚೆನ್ನಾಗಿ ತೋರಿಸಿದ್ವಿ. ಅದು ತುಂಬ ಚೆನ್ನಾಗಿ ವರ್ಕ್ ಆಯಿತು. ಹೀಗೆ ಅಲ್ಲಿಂದ ನನ್ನ ಕೆರಿಯರ್ ಒನ್ ಬೈ ಒನ್ ಪ್ರೊಡ್ಯೂಸರ್ದೇ ನಾನೊಂದು 20+ ಮೂವೀಸ್ ವರ್ಕ್ ಮಾಡಿದ್ದೀನಿ. ಅದಾದಮೇಲೆ ಸ್ಲೋಲಿ ಧ್ರುವ ಸರ್ದು ಬಹದ್ದೂರ್ ಸ್ಟೈಲ್, Oh, wow. ದಟ್ ಪೋನಿ ಇದು. ಸೊ ಧ್ರುವ ಅವ್ರದ್ದು ಹೇಗೆ ಅಂತ ಹೇಳಿದ್ರೆ, ಎವ್ರಿ ಸಿನಿಮಾ ವಿ ಹ್ಯಾವ್ ಅಂದರೆ ಒಂದು ಸಿನಿಮಾ ಮಾಡಿ ಇನ್ನೊಂದು ಸಿನಿಮಾ ಬೇಡ ಮಚ್ಚ, ಬೇರೆ ಒಂದು ಮಾಡೋಣ, ಏನೋ ಡಿಫ್ರೆಂಟ್ ಆಗಿ ಮಾಡೋಣ ಅನ್ನೋ ಥರ. ಇಮ್ಯಾಜಿನ್ಸಿ ಬಹದ್ದೂರ್ ಟು ವಿ ಸ್ಟಾರ್ಟ್ ವಿತ್ ಭರ್ಜರಿ. ದಟ್ ಫಸ್ಟ್ ಕನ್ನಡ ಹೀರೋಗೆ ಒಂದು ಫೇಡೆಡ್ ಲುಕ್ ಫಸ್ಟ್ ಶುರು ಮಾಡಿದ್ದು ನಾನು ಅಲ್ಲಿ ಧ್ರುವ ಸರ್ಗೆ. ಸೊ ದಟ್ ಭರ್ಜರಿ ಫೇಡೆಡ್ ಒನ್ ದ್ಯಾಟ್ ವೆಂಟ್ ವೈರಲ್. ಅದು ಆಯಿತು. ಅದಾದ ನಂತರ ಪೊಗುರುಗೆ ಹಿ ಕೆಪ್ಟೆಡ್ ಮ್ಯಾಸಿ ಫುಲ್ ಲಾಂಗ್ ಹೇರ್, ಅದು ಶುರು ಮಾಡಿದ್ರು. ಅದಾದಮೇಲೆ ರೀಸೆಂಟ್ ಆಗಿ ಮಾರ್ಟಿನ್ ದ 3 lines ಹಿಯರ್ ಅಂಡ್ ದಟ್ ಇದು. ಸೊ ದಟ್ ನೀವು ಅದರ ಟೀಸರಲ್ಲೂ ಕೂಡ ಅದು ತುಂಬ ಚೆನ್ನಾಗಿದೆ. ನಾನು ಆ ಟೀಸರ್ ನೋಡಿದವರೆಲ್ಲ ನಿನ್ನ ಹೇರ್ ಕಟ್ನ ತುಂಬ ಚೆನ್ನಾಗಿ ಹೈಲೈಟ್ ಮಾಡಿದ್ದಾರೆ ಕಣೋ ಅನ್ನೋ ಥರದ್ದೆಲ್ಲ. ಸೊ ಅದು ಆಮೇಲೆ ರೀಸೆಂಟ್ ಆಗಿ ಅವ್ರದ್ದು ಇವಾಗ ಕ್ರಿಮಿನಲ್ ಮಾಡ್ತಾ ಇದ್ದೀನಿ. ಮಾರ್ಟಿನ್ ಆದ್ರೆ ಆಫ್ಟರ್ ಕ್ರಿಮಿನಲ್ ಐ ಆಮ್ ಡೂಯಿಂಗ್ ಸ್ಟೈಲಿಂಗ್, ಅದರಲ್ಲೂ ಫುಲ್ ಬಸ್ ಮಾಡಿ ಲಾಂಗ್ ಹೇರ್. ಸೊ ಹಂಗೆ ಎವ್ರಿ ಸಿನಿಮಾದಲ್ಲೂ ಅಲ್ಲಿ ಪ್ಲೇ ವಿತ್ ಹಿಸ್ ಟೆಕ್ಸ್ಚರ್ ಡಿಪೆಂಡ್ ಅಪ್. ಅಂದರೆ ಮೇಜರ್ ಆಗಿ ಪ್ಲೇ ಅನ್ನೋಕ್ಕಿಂತ ಹೆಚ್ಚಾಗಿ ದ ವಿಷನ್, ದ ಡೈರೆಕ್ಟ್ ಹ್ಯಾವ್ ಅ ವಿಷನ್, ಲೈಕ್ ಹೀಗೆ ಬೇಕು, ಈ ಥರ ಬೇಕು ಅಂದಾಗ ವಾಟ್ ಹಿ ವೇರ್ಸ್, ಅದಕ್ಕೆ ಏನು ರಗಡ್ ಆಗಿ ಅದರ ಕತೆ ಕೇಳ್ತೀನಿ ನಾನು. ಒಂದು ಲೈನ್ ಸ್ಟೋರಿ ಕೇಳ್ಬಿಟ್ಟು ಆ ಸ್ಟೋರಿಗೆ ಅವ್ನು ಹೇಗೆ ಕಾಣಿಸ್ಬೇಕು ಸ್ಕ್ರೀನ್ ಮೇಲೆ, ಆ ಕಾಸ್ಟ್ಯೂಮ್ ಹೇಗಿರುತ್ತೆ, ಅದಕ್ಕೆ ಅಷ್ಟು ರಗಡ್ ಆಗಿರ್ಬೋದು, ಸಾಫ್ಟ್ ಲುಕ್, ಅದು ಚಾಕ್ಲೇಟ್ ಹೀರೋನ, ಲವರ್ ಬಾಯ್, ಲೈಕ್ ಈ ಥರ ವೇರಿಯೇಷನ್, ಲೈಕ್ ಕ್ರಿಮಿನಲ್, ಈ ಥರ ಗ್ಯಾಂಗ್ಸ್ಟರ್ ಥರ ಕಾಣಿಸ್ಬೇಕಾ, ಡಾನ್ ಥರ ಕಾಣಿಸ್ಬೇಕಾ. ಹೇರ್ ತುಂಬ ಮ್ಯಾಟ್ರ್ ಆಗುತ್ತೆ. ಕರೆಕ್ಟ್. ಹೇರ್ ಆ್ಯಂಡ್ ದ ಅಟೈರ್ ವರ್ಕ್ಸ್ ಲೈಕ್ ಮ್ಯಾಜಿಕ್.